ಎಲ್ಲರಿಗೂ ಖುಷಿ ವಿಚಾರ ಏನು ಅಂತಂದರೆ ಟೆಂಟೇಟಿವ್ ಡೇಟನ್ನು ಬಿಟ್ಟಿದ್ದಾರೆ ನಿಮಗೆ. ಜಿ ಡಿ ಎಸ್ ಅಭ್ಯರ್ಥಿಗಳು ಏನಿದಿರಲ್ಲ ಅವರು ಟೆಂಟೇಟಿವ್ ಡೇಟನ್ನು ಬಿಟ್ಟಿದ್ದಾರೆ. ಅಂದರೆ ಫಸ್ಟ್ ಮೆರಿಟ್ ಲಿಸ್ಟ ಯಾವಾಗ ಬಿಡ್ತಾರೆ ಅನ್ನುವಂಥದ್ದು ಒಂದು ಟೆಂಟೇಟಿವ್ ಡೇಟ್. ಟೆಂಟೇಟಿವ್ ಅಂತಂದರೆ ಏನು ಗೈಸ್, ಒಂದು ತಾತ್ಕಾಲಿಕ ಇಲ್ಲಿಗಿರ್ಬೋದು ಅದೊಂದು ಎಕ್ಸ್ಪೆಕ್ಟೇಷನ್ ಡೇಟ್. ಇಲ್ಲಿಗೆ ಮಾಡಬಹುದು, ನಾವು ಇಲ್ಲಿ ತನಕ ನಾವು ಮಾಡೋಕ್ಕೆ ಇಚ್ಛೆ ಇದ್ದೇವೆ ಅಂಥೇಳಿ ಬಿಟ್ಟಿದ್ದಾರೆ. ಅದು ಯಾವ ಡೇಟಿಗೆ ಅಂಥೇಳಿ ಹೇಳ್ತೀನಿ ನಿಮಗೆ. ಯಾವ ಡೇಟಿಗೆ ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ಎಂಡ್ವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡ್ರಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರಾಗಿತ್ತಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಲೈಕನ್ನು ಮಾಡಿ. ಎಲ್ಲರಿಗೂ ಗೊತ್ತಿರ್ಬೋದು ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ಮತ್ತು ನಮ್ಮದು ಎಷ್ಟಾದರೂ ಸೆಲೆಕ್ಷನ್ ಆಗ್ತದೆ ಫಸ್ಟಲ್ಲಿ ಅಂಥೇಳಿ ತುಂಬ ಜನ ಕೇಳ್ತಿದ್ರಿ. ಹೇಳ್ತೀನಿ ನೋಡಿ, ನಿಮ್ದೇನಾದರೂ ಫಸ್ಟ್ ಲಿಸ್ಟಲ್ಲಿ ಬರಬೇಕಾಗಿತ್ತಪ್ಪ ಅದರ ಹೆಸರು ನಿಮ್ಮದು 97 ಆಗಿರಬೇಕು. 97, 98, 99, 100 ಇವೇನು 4 ಸ್ಕೋರ್ ಇದ್ದಾವಲ್ಲ, ಆ 4 ಸ್ಕೋರಲ್ಲಿ ನಿಮ್ಮದು ಯಾವುದಾದ್ರೂ ಒಂದು ಸ್ಕೋರ್ ಇರಬೇಕು. ಅಂದರೆ ನಿಮ್ಮದು ಎಲ್ಲಿ ಹಾಕಿದ್ರೂ ಸೆಲೆಕ್ಷನ್ ಆಗ್ತೀರಾ. 97+ ಎಲ್ಲಿದ್ದರೂ ನೀವು ಸೆಲೆಕ್ಷನ್ ಆಗ್ತೀರಾ. ಎಲ್ಲಿ ಅಂತಂದರೆ ಇದು ಫಸ್ಟ್ ಲಿಸ್ಟಲ್ಲಿ 97 ಮೇಲೆ ಬರ್ತದೆ. ಓಕೆ, ಇನ್ನು ಸೆಕೆಂಡ್ ಲಿಸ್ಟಲ್ಲಿ ಎಷ್ಟು ಬರ್ಬೋದು? ಸೆಕೆಂಡ್ ಲಿಸ್ಟಲ್ಲಿ ಸಿಂಪಲ್ 96, 97. ಥರ್ಡ್ ಲಿಸ್ಟ್ 95, 96. ಆಮೇಲೆ ಫೋರ್ತ್ ಲಿಸ್ಟ್ ಆಮೇಲೆ 94, 95, 96. ಆಮೇಲೆ ಸಿಕ್ಸ್ತ್ ಅಂತಂದರೆ 94 ಅಬೌವ್. ಓಕೆ, ಆಮೇಲೆ 7th, 8th ಬಿಡುವಂಥ ಪ್ಲ್ಯಾನ್ ಇದೆ. ಅದು ಬಿಟ್ಟರಪ್ಪ ಅಂತಂದರೆ ಕೆಲವೊಂದಿಷ್ಟು ಡಿವಿಷನ್ಗಳು 91, 92, ಕೆಲವೊಂದಿಷ್ಟು ಎಲ್ಲರ ಒಂದೊಂದು ರೇರು 88+ ಇದ್ದವರು ಕೂಡ ಆಗಿದ್ದಾರೆ ಹೋದ ವರ್ಷ. ಈ ಸತಿನೂ ಚಾನ್ಸಸ್ 7ರಿಂದ 8 ಲಿಸ್ಟ್ ಬಿಟ್ಟರಪ್ಪ ಅಂತಂದರೆ ನಿಮ್ಮದು 88 ಇದ್ದವರು ಸೆಲೆಕ್ಷನ್ ಆಗ್ತಿದೆ, 87 ಇದ್ದವರು ಎಲ್ಲಾದರೂ ಒಬ್ಬರು ಸೆಲೆಕ್ಷನ್ ಆಗ್ಬೋದು. ನಿಮ್ಮದು ಅಕಸ್ಮಾತ್ ರಿಸರ್ವೇಷನು, SC SC ಕ್ಯಾಸ್ಟು, ಆಮೇಲೆ ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮು, PWD ಸಮಥಿಂಗ್ PWD, PDP ಸಿಕ್ಕಾಪಟ್ಟೆ ನಿಮ್ದು ಏನು ರಿಸರ್ವೇಷನ್ ಇತ್ತಪ್ಪ ಆದರೆ ನಿಮ್ಮದು ಕೆಲವೊಂದಿಷ್ಟು 88, 87 ಈ ರೇಂಜಲ್ಲಿ ನಿಮ್ಮದು ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಇರ್ತದೆ. ಓಕೆ, ಬನ್ನಿ ಇವಾಗ ನೋಡೋಣ ಟೆಂಟೇಟಿವ್ ಡೇಟ್ ಅಂತಂದರೆ ಒಂದು ತಾತ್ಕಾಲಿಕ, ಅವರಿಗೆ ಇವತ್ತೇ ಮಾಡ್ತೀವಿ ಅಂತೇಳಿ ಒಂದು ಮನಸ್ಥಿತಿ ಅನ್ನಂಗೆ. ಅದು ಮುಂದಕ್ಕೆ ಹೋಗ್ಬೋದು, ಇಲ್ಲಾಂದರೆ ಅದು ಹಿಂದಕ್ಕೆ ಬರ್ಬೋದು. ಬಟ್ ಅದೊಂದು ಡೇಟ್ ಅಂತ ಕೊಟ್ಟಿದ್ದಾರೆ. ಅದು ಯಾವಾಗಂದರೆ ಫೆಬ್ರವರಿ 28ಕ್ಕೆ ಕೊಟ್ಟಿದ್ದಾರೆ. ಫೆಬ್ರವರಿ 28 ಅಂತಂದರೆ ಇದೇ ತಿಂಗಳು 28. ಇನ್ನೂ ಭಾಳ ದಿವಸ ಇಲ್ಲ, ಒಂದು ವಾರ ಉಳಿತು. ಅಷ್ಟರಲ್ಲಿ ನೀವೇನು ಮಾಡ್ಕೋಬೇಕು, ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ಕೊಂಡು ಕೂಡಬಾರ್ದು. ನಿಮ್ಮ ಡಾಕ್ಯುಮೆಂಟ್ಸ್ ಯಾವ ಕರೆಕ್ಟ್ ಆಗಿದ್ದಾವೆ, ಯಾವ ಇಲ್ವೋ ಅದನ್ನು ಫಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ಯಾವುದಾದ್ರು ಡಾಕ್ಯುಮೆಂಟ್ಸ್ ಮಿಸ್ ಆಗಿತ್ತಪ್ಪ ಅಂತಂದರೆ ನೀವು ಜಾಬಿಂದ ಡೈರೆಕ್ಟ್ ಮಿಸ್ ಆಗ್ತೀರ. ಅದೇ ರೀತಿ ಏನು ಕರುಣೆ ಇರಲ್ಲ. ಯಾಕಂದರೆ ನಿಮ್ಮಂಥ ಅಭ್ಯರ್ಥಿಗಳು ತುಂಬ ಜನ ಇರ್ತಾರೆ. ಕರ್ನಾಟಕಕ್ಕಿರೋದೇ 1028 ಪೋಸ್ಟು. ಕರ್ನಾಟಕಕ್ಕಿರೋದೇ 1028 ಪೋಸ್ಟು. ಅದರಲ್ಲಿ ನಿಮ್ದೇನಾದರೂ ಆಗಬೇಕಾಗಿತ್ತಪ್ಪ ಅಂತಂದರೆ ಭಾಳ ಕಷ್ಟಪಡಬೇಕು. ನಿಮ್ಮದು ಎಕ್ಸಾಮ್ ಇಲ್ಲ ಅಂತಂದರೂ ಓಕೆ, ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರ್ಬೇಕು. ಅದು ಇಲ್ಲ ಅಂತಂದರೆ ಜಾಬ್ ಆಗೋದು ಕಷ್ಟ. ಓಕೆ, ಹಂಗಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನಿಲ್ಲ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದಿಲ್ಲಿ ಐ ಬಟನಲ್ಲೂ ಕಾಣ್ತಿದೆ, ಇಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅದನ್ನ ಲಿಂಕನ್ನು, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಡಾಕ್ಯುಮೆಂಟ್ಸ್ ಏನೇನು ಬೇಕಂತೇಳಿ ಅದನ್ನು ಹೋಗಿಬಿಟ್ಟು ನೋಡೋಕ್ಕೆ ಸಾಧ್ಯವಾಗಬೇಕು. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು ಗೈಸ್. ಫಸ್ಟ್ ಮೆರಿಟ್ ಲಿಸ್ಟ್ ಬಂದ ತಕ್ಷಣ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಯಾರು ಜಾಯ್ನ್ ಆಗಿಲ್ವೋ ಇನ್ನೂ ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು. ಓಕೆ, ಎಲ್ಲರೂ ಕೂಡ ಧನ್ಯವಾದ.